ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಮುಸಲಾಪುರ್ ಗ್ರಾಮದಲ್ಲಿ ಶ್ರೀ ಸಜ್ಜಲ ಆಗ್ರೋ ಕೇಂದ್ರ ಹಾಗೂ ಶಿವಶಾಂತವೀರ ಟ್ರೇಡಿಂಗ್ ಕಂಪನಿ ಬಿತ್ತನೆ ಬೀಜ, ರಸಗೊಬ್ಬರ, ಕ್ರಿಮಿನಾಶಕ ಔಷಧಿ ಕೇಂದ್ರಗಳಿದ್ದು, ಈ ಕೇಂದ್ರಗಳು ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಕೇಂದ್ರಗಳಲ್ಲಿ ರೈತರಿಗೆ ಕೊಡಬೇಕಾದ ರಸಗೊಬ್ಬರವನ್ನು ಶ್ರೀ ಸಜ್ಜಲ ಆಗ್ರೋ ಕೇಂದ್ರದ ಮಾಲೀಕರಾದ ಜ್ಞಾನಪ್ಪ ವೆಂಕಲಕುಂಟಿ ಹಾಗೂ ಶ್ರೀ ಶಿವಶಾಂತವೀರ ಟ್ರೇಡಿಂಗ್ ಕಂಪನಿಯ ಔಷಧಿ ಕೇಂದ್ರದ ಮಾಲೀಕರಾದ ಶಂಕರಪ್ಪ ವೆಂಕಲಕುಂಟಿ ಅವರು ರೈತರಿಗೆ ರಸಗೊಬ್ಬರವನ್ನು ಕೊಟ್ಟು ರಸಗೊಬ್ಬರಕ್ಕೆ ಇದ್ದಂತಹ ಎಂಆರ್ಪಿ ರೇಟನ್ನು ಹೊರತುಪಡಿಸಿ ತಮಗೆ ಇಷ್ಟ ಬಂದ ಬೆಲೆಯಲ್ಲಿ ಮಾರಾಟ ಮಾಡಿ ಬಿಲ್ಗಳನ್ನು ಕೊಡದೆ ಮಾರಾಟ ಮಾಡುತ್ತಿದ್ದಾರೆ. ಈ ಎರಡೂ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಎಂಆರ್ಪಿ ನೋಟಿಸ್ ಬೋರ್ಡ್ ಮತ್ತು ಈ ಕೇಂದ್ರಗಳನ್ನು ನಡೆಸಬೇಕಾದ ಸರ್ಟಿಫಿಕೇಟ್ಗಳು ತಮ್ಮ ಕೇಂದ್ರದಲ್ಲಿ ಹಾಕದೆ ತಮ್ಮ ರಸಗೊಬ್ಬರ ಔಷಧಿ ಕೇಂದ್ರಗಳನ್ನು ನಡೆಸುತ್ತಿದ್ದರು. ರೈತರು ರಸಗೊಬ್ಬರವನ್ನು ಕೇಳಿದರೆ ನಮ್ಮ ಅಂಗಡಿಗಳಲ್ಲಿ ಯಾವುದೇ ರಸಗೊಬ್ಬರ ಇಲ್ಲ ಎಂದು ಊರಿನ ಹೊರಗಡೆ ಒಂದು ಮನೆಯಲ್ಲಿ ಗೊಬ್ಬರವನ್ನು ಸುಮಾರು 400ರಿಂದ 450ರವರೆಗೆ ಗೊಬ್ಬರ ಮೂಟೆಗಳನ್ನು ಆ ಮನೆಯಲ್ಲಿ ಇರಿಸಿ ತಮಗೆ ಇಷ್ಟ ಬಂದ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ರೈತರಿಗೂ ರಸಗೊಬ್ಬರವನ್ನು ಕೊಟ್ಟು ಅವರಿಗೆ ಬಿಲ್ಗಳನ್ನು ನೀಡದೆ ಜನಗಳಿಗೆ ಮೋಸ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿವಾ ನ್ಯೂಸ್ ಕನ್ನಡ. ಗೊಬ್ಬರ ಇಲ್ಲ ಐತಂತಾರ ಗುರಿಜಾಪ ರೈತ ಗೊಬ್ಬರ ಅಂತಾನತ್ತ ಅದೊಂದು ಲಿಸ್ಟ್ ಸರ್ಕಾರದ್ದು ಒಂದು ರೇಟ್ ಬೆಲೆ ಎಷ್ಟು ನೋಡ್ರಿ. ಇಲ್ಲಿ